ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ತಂಗಿ ನೋಡಿ ಏನು ಮಾಡ್ತಿದ್ದಾಳೆ. ಸೊ ನಾವು ಇವತ್ತು ನಮ್ಮ ಡ್ಯಾಡಿ ನಮ್ಮಮ್ಮ ಇಲ್ಲ, ಅದಕ್ಕೋಸ್ಕರ ನಾವು ಹೊರಗಡೆನೇ ತಿನ್ಕೊಂಡು ಹೋಗೋಣ ಅಂತ ಯಾವುದಕ್ಕೆ ಬಂದಿದ್ದೀವಿ ಅಂದರೆ ಇದು ಗೊತ್ತೇ ಇಲ್ಲ ನಮಗೆ. ಬ್ರಿಂಗ್ ಯುವರ್ ಓನ್ ಬ್ಯಾಗ್ ಅಂತ ಬರೈತೆ. ಸೊ ತೋರಿಸ್ತೀನಿ, ಒಂದು ಕ್ಯಾಫೆ ಥರ ಇದೆ, ಅದಕ್ಕೆ ಬಂದಿದ್ದೀವಿ. ಮೋಮೋಸ್ ಆ್ಯಂಡ್ ಏನೇನು ಆರ್ಡರ್ ಮಾಡಿದ್ರು? ಮೋಮೋಸು, ಪಾಸ್ತಾ, ಮ್ಯಾಗಿ ಆರ್ಡರ್ ಮಾಡಿದ್ದೀವಿ. ಸೊ ಇವಾಗ ಟೈಮ್ ಬಂದು 8:15. ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಲ್ಲ, ಬಿಸಿ ಆಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನಿದು ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಬಾವ ಅವರ ಆ್ಯನಿವರ್ಸರಿ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಸೊ ಸೆಲೆಬ್ರೇಷನು ಡೆಕೋರೇಷನ್ ಎಲ್ಲ ಇದರೊಳಗೆ ಕವರ್ ಆಗಿರುತ್ತೆ. ಸೊ ಆ ವ್ಲಾಗ್ ಮಾಡ್ತಿದ್ದೀನಿ. ನೀವು ಎಂಡ್ ತನಕ ಬಿಡದೆ ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹೇಗಿದೆ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಗೈಸ್, ನೆನ್ನೆ ನನ್ನ ತಂಗಿ ಒಂದು ಮಾತು ಹೇಳಿದ್ಲು ಜಗಳಾಡಿದಾಗ, ನನ್ನ ಹತ್ರ ಏನು ಕೊಡಿಸ್ಕೊಳ್ಳಲ್ಲ, ಏನು ಕೊಡಿಸಿದ್ರು ತಿನ್ನಲ್ಲ ಅಂತ. ಆಗಲೇ ಬಂದು ತಿನ್ನೋಕೆ ಕುತ್ಕೊಂಡ್ಬಿಟ್ಟು ಹೇಳಿದ್ದು ನನ್ನ ಬಟ್ಟೆಗಳು ಯಾವುದು ಹಾಕೊಳ್ಳೋಣ ಅಂತ ಇದು ಹಾಕೊಂಡವಳೆ. ಒಂದ್ಸಲಿನ ನಾನು ಹಾಕ್ಕೊಂಡಿಲ್ಲ, ತೊಗೊಂಡ್ಬಿಟ್ಟು ಹಾಕೊಂಡ್ಬಿಟ್ಟವಳು ಆಗಲೇ. ಆಮೇಲೆ ನಿನ್ನ ಮಾತು ನೀನು ಬೆಳಗ್ಗೆನೇ ಉಳಿಸ್ಕೊಂಡಿಲ್ಲ, ಅದಕ್ಕೆ ನಾನು ಹಾಕ್ಕೊಳ್ಳಲ್ಲ ಅಂತ ಹೇಳಿಲ್ಲ, ಇಲ್ಲ ಹಾಕ್ಕೊಳ್ಳಲ್ಲ ಅಂತ ಹೇಳಿಲ್ಲ ನಾನು. ಗೈಸ್ ಹಿಂಗೆ ರಿಯಾಕ್ಟ್ ಆಗ್ತಾಳೆ, ನಾನು ನಿಜ ಹತ್ರ ಹೇಳಿಲ್ಲ. ಆದರೆ ಇವಳು ನನ್ನ ಹತ್ರ ನೋಡೋಣ ನಿನ್ನ ಹತ್ರ ಕೊಡಿಸ್ಕೊಳ್ಳಲ್ಲ, ಮತ್ತು ನೀನು ಕೊಡಿಸಿದ್ರೆ ತಿನ್ನಲ್ಲ ಅಂದಿಲ್ಲ. ಆಗಲೇ ಬಂದು ಕುತ್ಕೊಂಡು ತಿಂತವಳೆ. ಇಲ್ಲ ಏನಂದರೆ ವೆಜ್ ಪಾಸ್ತಾ ಬೇಕು, ಚೀಸಾ ಅಂದರೆ ವೆಜ್ ಬೇಕು ಅಂತವಳೆ. ಬಟ್ಟೆ ನಂದು, ಕೊಡಿಸಿರೋದು ನಂದು ದುಡ್ಡು. ಮನೆಗೆ ರೀಚ್ ಆದ್ವಿ. ನೋಡಿ ಅದು ಅಮ್ಮ ಇದು ಸೋರ್ಬಿಟ್ಟಿದೆ. ಪಾರ್ಸೆಲ್ ತೊಗೊಂಬಂದ್ವಿ ಪಾಸ್ತಾನ, ಯಾಕಂದರೆ ಅಲ್ಲಿ ಹೊಟ್ಟೆ ತುಂಬೋಯ್ತು ಅದಕ್ಕೆ. ಪಾಸ್ತಾ ಪಾರ್ಸೆಲ್ ತಂದ್ವಿ. ಆ್ಯಂಡ್ ಆಲ್ಸೋ ನಾವು ಇದು ತೊಗೊಂಬಂದಿದ್ದೀನಿ, ನಾನ್ ವೆಜ್ ಹಾಕೋದಕ್ಕೆ. ನಿಮ್ಗೆ ಯಾಕೆ ಇದರೊಳಗೆ ಚಿಕನ್ ಫ್ರೈ ಏನಾದರೂ ಹಾಕಿ ತೋರ್ಸೋಕ್ಕೆ. ನ್ಯಾಫ್ತಲಿನ್ ಬಾಲ್ಸ್ ಮತ್ತು ಡೆಕೋರೇಟಿವ್ ಐಟಮ್ಸ್ ತೊಗೊಂಬಂದಿದ್ದೀವಿ. ಸ್ವಲ್ಪ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಏನೇನು ತಂದಿದ್ದೀನಿ ಅಂದರೆ, ಲೈಕ್ ನಮಗಿನ್ನೂ ಐಡಿಯಾ ಇಲ್ಲ ನಮ್ಮ ರೂಮಲ್ಲಿ ಮಾಡೋದು ಇಲ್ಲ ಹಾಲಲ್ಲಿ ಮಾಡೋದು ಅಂತ. ಸೊ ಅದೇ ಒಂದು ಬರುತ್ತಲ್ಲ, ಒಂದು ವೈಟ್ ಕ್ಲಾತ್ ಥರ ನೆಟ್ಟೆಡ್ ಕ್ಲಾತು, ಮತ್ತು ಸ್ಯಾನಿ ಕಲರ್ದು ಬಲೂನ್ಸ್, ಗೋಲ್ಡ್ ಕಲರ್ ಆ್ಯಂಡ್ ಆ್ಯಶ್ ಕಲರ್ದು ಬಲೂನ್ ಬ್ಲೋ ಮಾಡೋದು, ಮತ್ತು ಇದು ಆ್ಯನಿವರ್ಸರಿ ಸ್ಟಿಕ್ಕರ್ ಮತ್ತು ಹಾರ್ಟ್ ಶೇಪ್ ಬಲೂನ್ಸ್ ತಂದಿದ್ದೀವಿ. ಇದನ್ನು ಯೂಸ್ ಮಾಡಿಕೊಂಡು ಮತ್ತು ಮನೇಲಿರೋದು ಏನೇನು ಇಕ್ತೀವೋ ಗೊತ್ತಿಲ್ಲ, ಏನಾದರೂ ಕಪಲ್ಸ್ ರಿಲೇಟೆಡ್ ಏನಾದರೂ ಇದ್ದರೆ ಇಕ್ತೀವಿ. ಸೊ ನೋಡೋಣ ಹೇಗೆ ಡೆಕೋರೇಷನ್ ಬರುತ್ತೆ, ಹೇಗೆ. ನಾವು ಇದು ಫಸ್ಟ್ ಟೈಮ್ ಮಾಡ್ದಿರೋ ಡೆಕೋರೇಷನ್ ನಾವೇ. ಸೊ ಇವತ್ತು ನಮ್ಮಪ್ಪ ನಮ್ಮಮ್ಮ ಎಲ್ಲ ಇಲ್ಲಲ್ಲ, ಅದಕ್ಕೆ ಡೆಕೋರೇಷನ್ಸ್ ಇವಾಗ ಮಾಡಲ್ಲ. ಇವಾಗ ಬಿಗ್ ಬಾಸ್ ನೋಡಬೇಕು. ವಾರದ ಕತ್ತೆ ಕಿಚ್ಚನ ಜೊತೆ ಇದೆ, ಮಾಡಿಕೊಂಡು ನಾಳೆ ನಿಧಾನಕ್ಕೆ ಲೇಟ್ಗೆದ್ದು, ನಾಳೆ ಸಂಡೇ ರಜಾ, ಲೇಟ್ಗೆದ್ದು ಡೆಕೋರೇಷನ್ ಮಾಡೋದು. ಸೊ ಇನ್ನು ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ
ಇದು ನಮ್ಮ ಏಮ್ಮ ಹೇಳು. ಯಾವಾಗ ನಾನು ಟ್ರೀಟ್ ಕೊಡ್ಸೋದು, ಯಾರು ಕೊಡ್ಸಲ್ಲ ಟ್ರೀಟ್. ಯಾವಾಗೂ ಡ್ಯಾಡಿ ಕೊಡ್ಸಿ. ಬ್ಲಾಗ್ ಚೆಕ್ ಮಾಡು. ಅಪ್ಪ ಡ್ಯಾಡಿ ಅವ್ರ ಆ್ಯನಿವರ್ಸರಿಗೆ ಅವ್ರು ಕೊಡ್ಸಿದ್ ನಡಿ ನೀನು. ಕ್ಯೂಟ್ ಆ್ಯಂಡ್ ಕ್ಲೋಸ್ ಹಂಗೆಲ್ಲ ಹೇಳ್ಬಾರ್ದಪ್ಪ, ಇವ್ರಿಗೆ ಕೇಳಿಸಿದ್ರೆ ಜಾಸ್ತಿ ಪ್ರೈಸ್ ಹಾಕ್ಬಿಡ್ತಾರೆ. ರೆಡಿ ಹೆಡ್ ಆಫ್ ದಿ ಫ್ಯಾಮಿಲಿ ನಾನು. ನನ್ನ ತಂಗಿ ಮಿಕ್ಸಿಂಗ್ ಗೈಸ್, ನನ್ನ ತಂಗಿ ಮಿಕ್ಸಿಂಗ್. ಹಾಂ ಸಹನ ಬಂದಿದೆ. ನಿಮ್ಮ ಗಂಡ ಸಹನ ಹತ್ತಾಳಂತೆ, ಅಲ್ಲಿ ತಿಂತಾಳಂತೆ. ಬೇಗ ಆದ್ರೆ ಬಂದ್ಬಿಟ್ಟು ಹೇಳಿ. ಇದು ಡ್ರ್ಯಾಗನ್ ಎಲ್ಲರನ್ನೂ ಕವರ್ ಮಾಡ್ತೀನಿ ಇನ್ನೊಂದ್ಸಲ. ಅದೇನು ನೀವೆಲ್ಲರಿಗೂ ಸರ್ವ್ ಮಾಡೋಕ್ಕಾಗುತ್ತಾ? ಅದನ್ನ ಬೇಡ ಅಂದಾಗ ಹಾಕ್ಕೊಳ್ಳಿ. ಏನದು ಇದು ಬಟರ್ ಚಿಕನ್, ಅದೇನೋ ಮೊಟ್ಟೆದು ಕರಿ, ಅದು ಸಮ್ ಗ್ರೀನ್ ಕರಿ, ಚಿಕನ್ ಗ್ರೀನ್ ಕರಿ ಏನೋ, ಇದು ಗುಂಟೂರು ಚಿಕನ್. ಇದು ನನ್ನ ಪ್ಲೇಟಲ್ಲಿರೋದು. ನಾನು ಮೊಟ್ಟೆ ತಿಂದಿಲ್ಲ, ಮೊಟ್ಟೆದು ಹಾಕಿಸ್ಕೊಂಡಿಲ್ಲ. ಏನು ಬೇಕಾ ಇವಳು ಫ್ರೈಡ್ ರೈಸ್ ಹೇಳಿದ್ದಾಳೆ, ಬಿರಿಯಾನಿ ಹೇಳಿದ್ದೀನಿ. ಅಯ್ಯೋ ಇಲ್ಲೇನೋ ಆಗ್ಬಿಟ್ಟೈತೆ. ಇಲ್ಲಿ ಹಿಂಗೆ ಬೀಳ್ತೈತೆ ಲೈಟ್. ನನಗೆ ಬಿರಿಯಾನಿ ತಿಂದು ಬೋರ್ ಆಗ್ಬಿಟ್ಟಿದೆ. ಇದಕ್ಕೆ ಮೊಸರು ಹಾಕ್ಕೊಳಲ್ಲ, ಬಿರಿಯಾನಿ ತಿಂದು ಬೋರ್ ಆಗೈತೆ. ಇವಾಗ ಬಂತು ಬಿರಿಯಾನಿ. ನಮ್ಮ ಡ್ಯಾಡಿ ನಾನು ಬಿರಿಯಾನಿ ಇಷ್ಟನ. ಲಾಸ್ಟಲ್ಲಿ ಐಸ್ ಕ್ರೀಮ್ ತಿಂತಿದ್ದೆ ಗೈಸ್. ನಾನು ಸೋಡಾನು ಕುಡಿತೀನಿ, ಇದು ತಿಂತಾಯಿದ್ದೀನಿ. ನಮ್ಮನ್ನು ಕೇಳಂಗಿಲ್ಲ, ಲೈಫ್ ಲಾಂಗ್ ಇರೋ. ನೋಡಿ ಇವಾಗ ಬಿಡ. ಇವರಿಬ್ರು ಹಿಂಗೋರೆ ಗೈಸ್, ನಮ್ಮಮ್ಮ ಪಾಪ. ಆಮೇಲೆ 3. ಹಲೋ, ಎಕ್ಸ್ಕ್ಯೂಸ್ ಮೀ. ಏಮಕ್ಕ ತೂಕ ಬಿಟ್ಟಿಲ್ಲ ನಾನು. ಎಲ್ಲಿ ಡ್ಯಾಡಿ? ಗೈಸ್, ದ ನ್ಯೂ ಲೆಸನ್ ಫ್ಯಾಮಿಲಿ ರೆಸ್ಟೋರೆಂಟ್ ಸೂಪರ್ ಆಗಿದೆ. ಟೇಸ್ಟು ಫ್ಯಾಮಿಲಿ ಸಮೇತ ಬಂದು ನಾನ್ ವೆಜ್ ಮಾಡಿ ಎಂಜಾಯ್ ಮಾಡಿ. ನಾನ್ ವೆಜ್ ಚೆನ್ನಾಗಿದೆ, ವೆಜ್ ಚೆನ್ನಾಗಿದೆ. ಪೀಡ ನಮ್ಮ ಬಾವ ಪೀಡ ಕೊಡ್ತಾ ಇದ್ದಾರೆ. ನಿಮ್ಮ ಅಕ್ಕ ಕೊಡ್ತಾರೆ. ಓಕೆ ಗೈಸ್, ಈ ವ್ಲಾಗ್ ಆಯಿತು ಹೇಳೆ ಮಕ್ಕ. ಓಕೆ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಡೂ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಮಾತ್ರ ಲೈಕ್, ಶೇರ್,
ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿ. ಹಂಗೆಲ್ಲ ಹೇಳ್ಬಾರ್ದು. ಓಕೆ ಗೈಸ್, ಇನ್ನೊಂದು ವಿಡಿಯೋ ಜೊತೆ ನಾನು ತೇಜು ಸಿಗ್ತೀವಿ. ಅಲ್ಲಿವರೆಗೂ ಬಾ, ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.